ನಿನ್ನೆ ಹೇಳಿದ್ರೆ ನಿನ್ನೆ ಕೂಡ ಮಾಡಿ ಎರಡು ರೆಡಿ ಆದವು, ಉಳಿದು ಇನ್ನೂ 4 ರೆಡಿ ಇದ್ದಾವೆ. ಕೃಷ್ಣಾ ನದಿಯ ತೀರದ ರೈತರು ಉತ್ತರಗಿ ಜಲಾಶಯ ಮೇಲೆ ಭಾಳಷ್ಟು ಜನ ರೈತರು ಅವಲಂಬಿತರಾಗಿದ್ದಾರೆ. ಕುಡಿಯ ನೀರಿಗೋಸ್ಕರ ಜಮಖಂಡಿ, ಹೊನ್ನಟ್ಟಿ, ರಬಕವಿ, ತೇರ್ದ, ಅಥಣಿ ತಾಲೂಕು, ಕಾಗವಾಡ ಸುಮಾರು 100 ಹಳ್ಳಿಗಳು ಇದೇ ಜಲಾಶಯ ಮೇಲೆ ಖಾಸಗಿ ಕುಡಿಯುವ ನೀರಿಗೆ ಅವಲಂಬಿತರಾಗಿದ್ದಾರೆ. ಲಕ್ಷಾಂತರ ಎಕರೆ ಕಬ್ಬು ಬೆಳೆ, ಉಳಿದ ರೈತರ ಬೆಳೆ ಇದೇ ನೀರಿನ ಮೇಲೆ ಅವಲಂಬಿತವಾಗಿದೆ. ಸರ್ಕಾರದ ನಿರ್ಲಕ್ಷ್ಯತನದಿಂದಾಗಿ ಸುಮಾರು 2 TMCಗಿಂತ ಹೆಚ್ಚಿನ ನೀರು ಹರಿದು ಪೋಲಾಗಿ ಹೋಗ್ತಾ ಇದೆ. ಈ ಡ್ಯಾಮನ್ನು ಗೇಟ್ಗಳನ್ನ ಶಾಶ್ವತವಾಗಿ ರಿಪೇರಿ ಮಾಡಬೇಕು. 2004ರಿಂದ ಇಲ್ಲಿವರೆಗೆ ಹಳೆ ಗೇಟ್ ಆಗಿರೋದ್ರಿಂದ ಇದನ್ನು ವೈಜ್ಞಾನಿಕವಾಗಿ ನ್ಯೂ ಟೆಕ್ನಾಲಜಿ ಮುಖಾಂತರ ಎಲ್ಲ ಕ್ರಸ್ಟ್ ಗೇಟ್ಗಳ ರಿಪೇರಿಯಾಗಿ ಹೊಸ ಗೇಟ್ಗಳು ಬರಬೇಕು. ಅದರ ಜೊತೆಗೆ ಈ ಡ್ಯಾಮು ಸರ್ವಿಸ್ ರೋಡ್ ಇದೆ. 25 ವರ್ಷಗಳ ಹಿಂದೆ ಉದ್ಘಾಟನೆ ಆಗಿರ್ತಕ್ಕಂಥ ಈ ಡ್ಯಾಮಿನ ಮೇಲೆ ಇವತ್ತು ಹೆವಿ ವೆಹಿಕಲ್ಗಳು ಓಡಾಡ್ತಾ ಇದ್ದಾವೆ. ಹೆವಿ ವೆಹಿಕಲ್ಗಳು ಬಂದಾಗಬೇಕು. ಡ್ಯಾಮಿನ ಕೆಳಗಡೆ ಸರ್ವಿಸ್ ರೋಡ್ ಮಾಡಬೇಕಂತೇಳಿ ಕಳೆದ 15-20 ವರ್ಷಗಳಿಂದ ಸರ್ಕಾರ ಸರ್ವಿಸ್ ರೋಡಿನ ಕೆಲಸವನ್ನು ತಗೊಂಡಿದೆ. ಆ ಕೆಲಸ ಸ್ಥಗಿತಾಗಿದೆ. ಕೂಡಲೇ ಸರ್ಕಾರ ಆ ಸರ್ವಿಸ್ ರೋಡನ್ನು ಮಾಡಿ ಈ ಡ್ಯಾಮಿನ ಸುರಕ್ಷತೆಯನ್ನು ಕಾಪಾಡ್ಕೋಬೇಕು. ಮತ್ತು ಈ ಡ್ಯಾಮಿನ ಮೇಲೆ ಹೋಗ್ಬೇಕಾದ್ರೆ ಸಾಲ ಮಕ್ಕಳು ಹೋಗ್ತಾರೆ, ಬಸ್ಗಳು ಓಡಾಡ್ತಾ ಇದ್ದಾವೆ, ಕಮರ್ಷಿಯಲ್ ವೆಹಿಕಲ್ ಓಡಾಡ್ತಾ ಇದ್ದಾವೆ. ಜೀವಹಾನಿಯಾಗುವಂಥ ಸಂಭವ ಹೆಚ್ಚಾಗಿರೋದ್ರಿಂದ ಕೂಡಲೇ ಸರ್ವಿಸ್ ರೋಡನ್ನು ಸರ್ಕಾರ ಕೈಗೆತ್ತಿಕೊಂಡು ಆ ಸರ್ವಿಸ್ ರೋಡನ್ನು ಮುಗಿಸ್ಬೇಕು ಅಂತೇಳಿ ಈ ಕೃಷ್ಣಾ ತೀರದ ಎಲ್ಲ ರೈತಗಳ ಬಂಧುಗಳ ಪರವಾಗಿ ನಾನು ಮನವಿಯನ್ನು ಮಾಡ್ತೀನಿ. ಇಲ್ಲಾಂದರೆ ನಮ್ಮ ಹಿರಿಯರು ಎಲ್ಲರೂ ಹೇಳಿದರು, ನಾವು 3 ದಿನ ಆಯ್ತು ರೀ ನೋಡ್ಕೊತ ಕೂತೀವಿ, ಗೇಟ್ ರಿಪೇರಿ ಆಗ್ತಿಲ್ಲ. ಇವತ್ತು ನೈಟ್ವರೆಗೆ ಗೇಟ್ ರಿಪೇರಿ ಆಗದೆ ಹೋದರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿಕೊಂಡು ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಗೇಟ್ ರಿಪೇರಿ ಆಗೋವರೆಗೆ ಸರ್ವಿಸ್ ರೋಡ್ ಮಾಡ್ತೀವಿ ಅಂತೇಳಿ ಪೂರ್ಣವಾಗಿ ಭರವಸೆ ಕೊಡುವವರೆಗೂ ನಾವು ಹೇಳೋದಿಲ್ಲ. ಮತ್ತೇನು ನಮ್ಮದು 2 TMC ನೀರು ಹೋಗಿದೆ, ಈ ನೀರನ್ನು ಇಡಕಲ್ ಜಲಾಶಯ ಇರ್ಬೋದು, ಕೊಯ್ನಾ ಜಲಾಶಯದಿಂದ ಸರ್ಕಾರ ಮುತುವರ್ಜಿ ವಹಿಸಿ ಬಿಡಿಸ್ಕೊಂಡು ಬರಬೇಕು ಅನ್ನುವಂಥ ಬೇಡಿಕೆಯನ್ನು ನಮ್ಮ ರೈತ ಬಂಧುಗಳು ಇಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ರೈತರ ಮನವಿಗೆ ಸ್ಪಂದಿಸಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಗೇಟ್ಗಳು ಭಾಳಷ್ಟು ಹಳೇದಾಗಿರೋದ್ರಿಂದ ಈ ಗೇಟನ್ನು ಅವ್ರು ರಿಪೇರಿ ಮಾಡ್ತಾಯಿದ್ರು. ರಿಪೇರಿ ಮಾಡುವ ಹಂತದಲ್ಲಿ ಕೊನೆ ಹಂತದಲ್ಲಿದ್ದಾಗ ಕೊನೆ ಗೇಟು ಡ್ಯಾಮೇಜ್ ಆಗಿದೆ. ಅವರು ಕೂಡ ತಮ್ಮ ರಿಪೇರಿ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಹೆಚ್ಚಿನ ಅನುದಾನವನ್ನು ಕೊಟ್ಟು ಇದನ್ನು ಆಧುನಿಕ ತಂತ್ರಜ್ಞಾನದ ಗೇಟ್ಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ಸರ್ಕಾರ ಮುತುವರ್ಜಿ ವಹಿಸಬೇಕು ಅನ್ನುವಂಥ ಮನವಿಯನ್ನು